ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು. ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ. ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ದು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ. ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು. ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ. ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ದು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ. ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು. ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ. ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ದು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ. ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು. ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ. ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ
ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ವು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ, ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು, ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ, ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ, ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ವು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ, ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು, ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ, ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ, ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ವು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ, ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ. ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತುಂಬಾ ಕಾಡ್ತಾ ಇತ್ತು, ಹಲವು ಹೋಟೆಲ್ ಉದ್ಯಮಗಳು ಕೂಡ ಬಂದ್ ಆಗಿತ್ತು. ಈಗ ಯಾವ ಕ್ಷೇತ್ರಕ್ಕೆ ರಿಲೀಫ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಹೋಟೆಲ್ಗಳಿಗೆ ಇದೀಗ ರಿಲೀಫ್ ಸಿಕ್ಕಿದೆ, ಡಾಬಾಗಳಿಗೆ ರಿಲೀಫ್ ಸಿಕ್ಕಿದೆ, ರೆಸ್ಟೋರೆಂಟ್ಗಳು ಕೂಡ ಬಂದ್ ಆಗಿದ್ವು. ಈಗ ಅದಕ್ಕೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಕೈಗಾರಿಕಾ ಕ್ಯಾಂಟೀನ್ಗಳಿಗೆ, ಜೊತೆಗೆ ಆಹಾರ ಸಂಸ್ಕರಣೆ, ಡೈರಿ ಕ್ಷೇತ್ರ, ಆಸ್ಪತ್ರೆಗಳು, ಇಂದಿರಾ ಕ್ಯಾಂಟೀನ್, ಸಮುದಾಯ ಅಡುಗೆ ಮನೆ, ಸಬ್ಸಿಡಿ ಊಟದ ಕೇಂದ್ರಗಳು, ಈ ಸ್ಥಳೀಯ ಸಂಸ್ಥೆಗಳು ನಡೆಸುವಂತ ಸಬ್ಸಿಡಿ ಊಟದ ಕೇಂದ್ರಗಳು, ಅದಕ್ಕೂ ಕೂಡ ಇದೀಗ ರಿಲೀಫ್ ಕೊಟ್ಟಿದೆ. ಆರಂಭದಲ್ಲಿ 30% ಈ ಸಿಲಿಂಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ 20% ಹೆಚ್ಚಳವನ್ನು ಮಾಡಿದ್ದಾರೆ. ಒಟ್ಟು 50% ಇದೀಗ ಹೋಟೆಲ್ ಉದ್ಯಮಕ್ಕೆ ರಿಲೀಫ್ ಸಿಕ್ಕಿದೆ. 50% ಗ್ಯಾಸ್ ಸಿಲಿಂಡರ್ ಸರಬರಾಜು ಆಗುತ್ತೆ. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ 5 ಕೆಜಿ ಸಿಲಿಂಡರ್ ಅನ್ನ ಸರಬರಾಜು ಮಾಡೋಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಒಂದು ರೀತಿಯಾಗಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಹೋಟೆಲ್ ಉದ್ಯಮಗಳು ಬಂದ್ ಆಗಿದ್ವು, ತಮ್ಮ ಮೆನುಗಳನ್ನ ಕಟ್ ಮಾಡಿದ್ರು. ಈಗ ಮೆನುಗಳು ಕೂಡ ಹೆಚ್ಚಳವನ್ನು ಮಾಡ್ತಾರೆ ಮೆನುಗಳಲ್ಲಿ, ಜೊತೆಗೆ ಉದ್ಯಮಗಳು ಕೂಡ ಈಗ ಆರಂಭ ಆಗುತ್ತೆ. ಇದರೊಂದಿಗೆ ಮತ್ತೆ ಯಥಾ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ.